ಆ್ಯಕ್ಷನ್ ಪ್ರಿನ್ಸ್ ಧ್ರುವಣ್ಣ, ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ನಿಮ್ಮ ಒಂದು ಸಮಾಜಮುಖಿ ಕೆಲಸ ನಿಜವಾಗ್ಲೂ ಭಾಳ ಎಷ್ಟೋ ಜನ ಯುವಕರಿಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಈಗೂ ಬಂದಾಗ ನನಗೆ ಒಂದೇ ಅನಿಸ್ತಾರೆ, ಇದು ಆಶ್ರಮ ಥರ ಅನಿಸ್ತಾ ಇಲ್ಲ, ಏನೋ ಒಂದು ದೇವಸ್ಥಾನ ಥರ, ಯಾವುದೋ ಒಂದು ಪುಣ್ಯಕ್ಷೇತ್ರ ಥರ ಅನಿಸ್ತಾ ಇದೆ. ಶ್ರೀರಾಮನ ಮಂದಿರನ ಕಟ್ಟೋದಕ್ಕೆ ಎಲ್ಲರೂ ಒಂದೊಂದು ಇಟ್ಕೆನ ಕೊಡ್ತಾ ಇದ್ರು. ಅದೇ ಥರ ಇವತ್ತು ಒಂದು ದೇವ್ರ ಮಕ್ಕಳಿಗೋಸ್ಕರ ಎಲ್ಲರೂ ಒಂದೊಂದು ರೂಪಾಯಿ ಹಂಗೆ ನೀವೇನು ಆ ಪಾಂಪ್ಲೆಟಲ್ಲಿ ಹಾಕಿದ್ದೀರಾ, ಹೋಗೋಕೆ ನಾವು ಯಾರು ಎತ್ಕೊಂಡು ಹೋಗಲ್ಲ. 6 ಅಡಿ 3 ಅಡಿ ಅಷ್ಟೇ, ಆ ಜಾಗನೂ ಎಲ್ಲೈತೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಇವ್ರಿಗೊಂದು ಜಾಗ ಬೇಕು. ಬೇಸರದ ಸಂಗತಿ ಏನಪ್ಪ ಅಂತಂದರೆ, ಇವತ್ತು ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ಶೋದಲ್ಲಿ ಎಂತೆಂಥ ವ್ಯಕ್ತಿಗಳನ್ನ ಕರ್ಕೊಂತಾರೆ. ಯಾವುದೋ ಒಂದು ಸಮಾಜಮುಖಿ ಕೆಲಸಗಳು ಮಾಡಿರಲ್ಲ, ಜನಗಳಿಗೆ ಯಾರೋ ಬಡವ್ರ ಬಗ್ಗರುಗಳಿಗೆ ಉಪಯೋಗ ಆಗೋ ಥರದ್ದು ಯಾವುದೇ ರೀತಿ ಒಂದು ಹೋರಾಟ ಆಗಿರಲಿ, ಸಮಾಜಮುಖಿ ಕೆಲಸ ಏನೂ ಮಾಡಿರಲ್ಲ, ಅಂಥವ್ರನ್ನ ಕಳಿಸ್ಕೊಂತಾರೆ. ಬಟ್ ಇಂಥ ವ್ಯಕ್ತಿಗಳನ್ನ ಎಲ್ಲೋ ಗುರ್ತಿಸೋದ್ರಲ್ಲಿ ವಾಹಿನಿ ಆಗಿರಲಿ, ಅದಕ್ಕೆ ಸಂಬಂಧಪಟ್ಟಂಥವ್ರು ಎಲ್ಲೋ ವಿಫಲರಾಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಭಾಳ ಸಂತೋಷ ಆಗ್ತಾ ಇದೆ. ನಮ್ಮ ಧ್ರುವಣ್ಣ ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸ್ತೀನಿ. ಆ್ಯಕ್ಷನ್ ಪ್ರಿನ್ಸ್ ಧ್ರುವಣ್ಣ, ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ನಿಮ್ಮ ಒಂದು ಸಮಾಜಮುಖಿ ಕೆಲಸ ನಿಜವಾಗ್ಲೂ ಭಾಳ ಎಷ್ಟೋ ಜನ ಯುವಕರಿಗೆ ಸ್ಫೂರ್ತಿ ಅಂತ ಹೇಳ್ಬೋದು. ನೀವೊಬ್ಬರು ಸಿನಿಮಾ ನಟ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಹೃದಯ ಇರ್ತಕ್ಕಂಥ ಒಂದು ವ್ಯಕ್ತಿ ಅಂತ ಹೇಳ್ಬೋದು. ಇವತ್ತು ಅಣ್ಣವರು ಇಲ್ಲಿಗೆ ಬಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮನ ಭೇಟಿ ಮಾಡಿ, ಸೊ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಳಿಗೆ ಒಳ್ಳೇದಾಗಲಿ, ಆದಷ್ಟು ಬೇಗ ಈ ಕಟ್ಟಡ ನಿರ್ಮಾಣ ಆಗಲಿ ಅನ್ನೋ ಕಾರಣಕ್ಕೆ ಸೊ ಆಲೋ ಬ್ಲಾಕ್ಸ್ನ ಧ್ರುವಣ್ಣವ್ರ ಹೆಸರಲ್ಲಿ ತಂದು ಕೊಡ್ತಾ ಇದ್ದಾರೆ. ಸೊ ನಿಮಗೂ ಒಳ್ಳೇದಾಗಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ. ಜನಸ್ನೇಹಿ ಅಂತ ಹೇಳಿದ್ರೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ, ಅಥವಾ ಇಲ್ಲಿ ಬಂದು ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಣ್ಣ? ಅದೇ, ನನಗೆ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಅಂತ ಯಾವತ್ತೂ ನನಗೆ ಅನಿಸ್ತಾ ಇಲ್ಲ. ನಾನು ಲಾಸ್ಟ್ ಒಂದು 2-3 ವರ್ಷದ ಮುಂಚೆ ಒಂದು ಟೈಮ್ ಬಂದಿದ್ದೆ. ಈಗೂ ಬಂದಾಗ ನನಗೆ ಒಂದೇ ಅನಿಸ್ತಾರೆ, ಇದು ಆಶ್ರಮ ಥರ ಅನಿಸ್ತಾ ಇಲ್ಲ, ಏನೋ ಒಂದು ದೇವಸ್ಥಾನ ಥರ, ಯಾವುದೋ ಒಂದು ಪುಣ್ಯಕ್ಷೇತ್ರ ಥರ ಅನಿಸ್ತಾ ಇದೆ. ಅದಾದಮೇಲೆ ಎಷ್ಟೋ ಜನ ನಾನೊಂದು ಜೀವನದಲ್ಲಿ ಒಂದು 7 ಅದ್ಭುತಗಳು 8 ಅದ್ಭುತಗಳು ನೋಡಬೇಕು ಅಂದ್ಕೊಂಡಿರ್ತಾರೆ. ಆ ಅದ್ಭುತಗಳು ನೋಡಿಲ್ಲ ಅಂದರೂ ಪರವಾಗಿಲ್ಲ, ಈ ಒಂದು ಆಶ್ರಮನ ಬಂದು ಲೈಫಲ್ಲಿ ಒಂದು ಟೈಮ್ ನೋಡ್ರಿ ಅಂತ ನಾನು ಹೇಳ್ತೀನಿ. ಸೊ ಈಗ ಬಂದು ಹೊಸ ಕಟ್ಟಡ ನಿರ್ಮಾಣ ಆಗ್ತಾ ಇದೆ, ಇದ್ರ ಬಗ್ಗೆ ಸಂದೇಶ ಕೊಡೋದಾದ್ರೆ ಸಮಾಜಕ್ಕೆ ಏನಂತ ಕೊಡ್ತೀರಾ? ಈಗ ನಾವು ಹೆಂಗೆ ಒಂದು ಶ್ರೀರಾಮನ ಮಂದಿರನ ಕಟ್ಟೋದಕ್ಕೆ ಎಲ್ಲರೂ ಒಂದೊಂದು ಇಟ್ಕೆನ ಕೊಡ್ತಾ ಇದ್ರು. ಅದೇ ಥರ ಇವತ್ತು ಒಂದು ದೇವ್ರ ಮಕ್ಕಳಿಗೋಸ್ಕರ ಎಲ್ಲರೂ ಒಂದೊಂದು ರೂಪಾಯಿ ಹಂಗೆ ನೀವೇನು ಆ ಪಾಂಪ್ಲೆಟಲ್ಲಿ ಹಾಕಿದ್ದೀರಾ, ಹೋಗೋಕೆ ನಾವು ಯಾರು ಎತ್ಕೊಂಡು ಹೋಗಲ್ಲ. 6 ಅಡಿ 3 ಅಡಿ ಅಷ್ಟೇ, ಆ ಜಾಗನೂ ಎಲ್ಲೈತೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಇವ್ರಿಗೊಂದು ಜಾಗ ಬೇಕು. ಅದಕ್ಕೆ ಎಲ್ಲರೂ ಎಲ್ಲೋ ಒಂದು ಕಡೆ ಕುತ್ಕೊಂಡೋಗಿ ಎಷ್ಟೆಷ್ಟೋ ಖರ್ಚು ಮಾಡಿಬಿಡ್ತೀವಿ. ಇಲ್ಲೊಂದು ಸತಿ ಭೇಟಿ ಮಾಡಿ, ನಿಮ್ಮ ಮಕ್ಕಳುಗಳ ಹೆಸರಲ್ಲಿ, ನಿಮ್ಮ ಕುಟುಂಬಗಳ ಹೆಸರಲ್ಲಿ ಮನಸ್ಪೂರ್ವಕಗೊಂದು ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡಿರೋಂಥವ್ರು ದಯಮಾಡಿ ಬಂದಿಲ್ಲ, ಅವ್ರಿಗೆ ಸಹಾಯ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಯಾಕಂದರೆ ಇಲ್ಲಿ ಬಂದು ಹೋಗೋದ್ರಿಂದ ನಿಮ್ಗೆ ಎಷ್ಟೋ ರೋಗ ರುಜಿನಗಳು, ಆತ್ಮಕ್ಕೆ ತೃಪ್ತಿ ಈ ಥರ ನಿಮಗೆ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಗೊತ್ತಿರೋದು ಎಷ್ಟೋ ತಪ್ಪುಗಳು ಮಾಡಿಬಿಟ್ಟಿರ್ತೀರಿ. ತಿದ್ಕೊಳ್ಳೋದಕ್ಕಿಂತ ಒಂದು ಆಶ್ರಮಗಳಿಗೆ, ಕಣ್ಣಿಲ್ದಿರೋರಿಗೆ, ಕೈಕಾಲು ಇಲ್ದಿರೋಂಥವ್ರಿಗೆ, ಬುದ್ಧಿಮಾಂದರಿಗೆ, ನಿರ್ಗತರಿಗೆ, ಅನಾಥರಿಗೆ ನಾವು ಸಹಾಯ ಮಾಡೋದ್ರಿಂದ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾರೆ. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ನಿಮಗೆ, ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಭಗವಂತ ಶನೀಶ್ವರ ಸ್ವಾಮಿ. ಆ್ಯಕ್ಚುಲಿ ಇಲ್ಲಿ ಕಳಿಸಿರೋದೇ ಧ್ರುವಣ್ಣವರು. ಓಕೆ, ಕಳಿಸಿರೋದು ಅವರೇ, ಮಾಡಿಸ್ತಾ ಇರೋದು ಅಷ್ಟೇ. ನಾನೊಬ್ಬ ಕೆಲಸಗಾರ ಅಷ್ಟೇ. ಅವ್ರು ಹೇಳೋವಂಥ ಕೆಲಸಗಳನ್ನ ನಾವು ಮಾಡ್ತಾಯಿದ್ದೀರಿ. ಅವರು ಇದನ್ನು ಎಲ್ಲೂ ಕೂಡ ಹೇಳ್ಕೊಳ್ಳಲ್ಲ. ಅದಕ್ಕೇ ಒಂದು ಕೈಯಲ್ಲಿ ಮಾಡಿದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತ ಒಂದು ಗುಣ ಇಟ್ಕೊಂಡ್ರು ಅಂತಾರೆ ಎಷ್ಟೋ ಜನ ಕಲಾವಿದರಲ್ಲಿ. ಧ್ರುವಣ್ಣನೂ ಒಬ್ಬರು. ಸಾಕಷ್ಟು ಜನ ಕಲಾವಿದರು ಅಭಿಮಾನಿಗಳು ಮಾಡ್ತಾರೆ, ಅದನ್ನು ನಾವು ಮಾಡ್ತಾಯಿದ್ದೀರಿ. ಧ್ರುವಣ್ಣವ್ರು ಮಾಡಿಸ್ತಾ ಇರೋದು ಈ ಆಲಬ್ರಿಕ್ ಆಗಿರಲಿ, ಇನ್ನೂ ಏನೇನಾಗುತ್ತೋ ನಮ್ಮ ಕೈಯಲ್ಲಿ ಧ್ರುವಣ್ಣವ್ರ ಅಭಿಮಾನಿಗಳ ಕಡೆಯಿಂದ ಇವಾಗ ಅಣ್ಣ ಸ್ಟಾರ್ಟ್ ಮಾಡಿದ್ದಾರೆ, ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.
ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಇವತ್ತು ಜನಸ್ನೇಹಿ ನಿರಾಶ್ರಿತ ಆಶ್ರಮಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡಲಿಕ್ಕೆ ಮಹಾನ್ ಸಾಮ್ರಾಟ್ ಸರ್ ಬಂದಿರೋದು ಮತ್ತು ಅವರ ಸ್ನೇಹಿತರು ಬಂದಿರೋದು ನಿಜವಾಗ್ಲೂ ಒಂಥರ ನನಗೆ ಶಕ್ತಿ ಬಂದಂಗೆ ಆಗಿದೆ. ಸೊ ನಮ್ಮ ಧ್ರುವ ಸರ್ಜಾ ಸರ್ ಅವರ ಅಪ್ಪಟ ಅಭಿಮಾನಿಗಳು, ಜೊತೆಗೆ ಅವರನ್ನು ದೇವ್ರ ಥರ ಆರಾಧಿಸ್ತಕ್ಕಂಥ ನಮ್ಮ ಮಹಾನ್ ಸಾಮ್ರಾಟ್ ಅಣ್ಣವ್ರಿಗೆ ಹಾಗೆ ಅವರ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ವಿಸಿಟ್ ಮಾಡಿ ಒಂದು ಧೈರ್ಯ ತುಂಬಿ, ಜೊತೆಗೆ ಹೊಸದಾಗಿ ನಿರ್ಮಾಣ ಆಗ್ತಿರೋ ಕಟ್ಟಡ ಕಾಮಗಾರಿಗೂ ಕೂಡ ಇಟ್ಟಿಗೆ ಆಗಿರ್ಬೋದು, ಅವ್ರ ಕೈಲಾದಂಥ ಧನ ಸಹಾಯ ಆಗಿರ್ಬೋದು ಮಾಡಿದ್ದಾರೆ. ಸೊ ಭಾಳ ಸಂತೋಷ ಸರ್. ಇದನ್ನು ನಾನು ಈ ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಎಲ್ಲೋ ನನ್ನನ್ನು ನೋಡಿ ಅಂದರೆ ವಿಡಿಯೋದಲ್ಲಿ ಅಷ್ಟೇ ಗಮನಿಸಿ ಇಲ್ಲಿಗೆ ಬಂದು ಇಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡೋದು ಭಾಳ ಕಷ್ಟ. ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಈಗ ನೀವು ಆಶ್ರಮಕ್ಕೆ ವಿಸಿಟ್ ಮಾಡಿದ್ದೀರಾ. ಇಲ್ಲಿ 3 ಜನ ದೇವ್ರ ಮಕ್ಕಳಿದ್ದಾರೆ, ವಯಸ್ಸಾಗಿರೋಂಥವ್ರು. ಸೊ ಇವ್ರ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ಸಮಾಜಕ್ಕೆ ಏನು ಸಂದೇಶ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನೀವು ಹೇಳಿದ್ರೆ ನಿಜವಾಗ್ಲೂ ಅವ್ರು ದೇವ್ರ ಮಕ್ಕಳನ್ನೇ. ಸೊ ಎಷ್ಟೋ ಜನ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳುಗಳು ಇರ್ತಾರಲ್ವ, ಆ ಮಕ್ಕಳಲ್ಲಿ ಇವರು ಒಬ್ರು ಅಂದ್ಕೊಂಡು ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿರಲಿ, ಎಷ್ಟು ಆರೋಗ್ಯವಾಗಿರಲಿ, ಎಷ್ಟು ಸುರಕ್ಷಿತವಾಗಿರಲಿ ಅಂತ ನಾವು ಯೋಚನೆ ಮಾಡ್ತೀವಿ. ಇವರು ದೇವ್ರ ಮಕ್ಕಳು, ಇದು ಒಂದು ಸೇವೆ ಅಂತ ಅಂದ್ಕೊಂಡು ಇವ್ರಿಗೂ ಬಂದು ನಿಮ್ಗೆ ಎಷ್ಟೇ ಬ್ಯುಸಿ ಇದ್ರೂ ಕೂಡ ತಿಂಗಳಲ್ಲಿ ಒಂದು ಸತಿ ಬಂದು ಇವ್ರ ಜೊತೆಲಿ ಒಂದು ಕಾಲನ ನೀವು ಕಳೆದ್ರೆ ನಿಮಗೆಲ್ಲೋ ಒಂದು ಕಡೆ ಭಗವಂತನ ಕೃಪೆ ಸಿಗ್ತೈತೆ, ನಿಮ್ಮ ಮನಸ್ಸಿಗೆಲ್ಲೋ ಒಂದು ಕಡೆ ಶಾಂತಿ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದಾದಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಧ್ರುವಣ್ಣನ ಅಭಿಮಾನಿಯಾಗಿ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷನಾಗಿ ನನ್ನ ಸೇವೆ ಏನಿದೆ, ನನ್ನ ಜವಾಬ್ದಾರಿ ಏನಿದೆ, ನಮ್ಮ ಯಜಮಾನರ ಮುಖಾಂತರ ಇದೆಲ್ಲ ನಡೀತಾ ಇರೋಂಥದ್ದು. ಏನು ಧ್ರುವ ಸಹಾಯ ಹಸ್ತ ಅಂತೇಳಿ ಅಶ್ವಿನ್ ಅವರು ನಾವೆಲ್ಲ ಸೇರ್ಕೊಂಡು ಮಾಡಿದ್ವಿ. ಸೊ ಅದ್ರದ್ದೊಂದು ಪ್ರತಿರೂಪನೇ ಇದು. ಈ ಎಲ್ಲ ಭಾಗದಲ್ಲಿ ನಮ್ಮ ರಾಜ್ಯದ ಯಾವುದೇ ಮೂಲೆಗಳಲ್ಲಿ ಏನೇ ಒಂದು ಸಮಸ್ಯೆಗಳಾದಾಗ ಧ್ರುವಣ್ಣ ಹತ್ರ ಆ ಒಂದು ವಿಷಯಗಳು ಚರ್ಚೆ ಆದಾಗ ನಿಮ್ಮ ಬಗ್ಗೆ ಅಂತೂ ಧ್ರುವಣ್ಣವರು ಭಾಳ ಅಪಾರ ಪ್ರೀತಿ ಮತ್ತು ಗೌರವ ಇಟ್ಕೊಂಡಿದ್ದಾರೆ. ಸೊ ಹಿಂಗೆ ಅವರು ಒಂದು ಹೊಸದಾಗಿ ಒಂದು ಕಟ್ಟಡನ ಕಟ್ತಾ ಇದ್ದಾರೆ, ಒಂದು ದೇವ್ರ ಮಕ್ಕಳಿಗಂತಲೇ ಒಂದು ಸ್ವರ್ಗನ ಸೃಷ್ಟಿ ಮಾಡ್ತಾ ಇದ್ದಾರೆ, ಒಂದು ಆಶ್ರಮನ ಕಟ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ಅವ್ರಿಗೆ ನೀವು ಮಾಡ್ತಿರೋ ಪ್ರತಿಯೊಂದು ಅಪ್ಡೇಟ್ ಗೊತ್ತಿದೆ. ಸೊ ನಾವು ಅವ್ರಿಗೆ ರಿಮೈಂಡ್ ಮಾಡಿ ಹೇಳಾದ್ಮೇಲೆ ಇಲ್ಲಿಗೆ ಬೇಕಾದಂಥ ಒಂದಷ್ಟು ಕಟ್ಟಡಕ್ಕೆ ನಿರ್ಮಾಣಕ್ಕೆ ಬೇಕಾದಂಥ ಒಂದಷ್ಟು ಸಾಮಗ್ರಿಗಳನ್ನು ಅದಾದಮೇಲೆ ಇವತ್ತು ದೇವ್ರ ಮಕ್ಕಳ ಜೊತೆ ಒಂದು ಕಾಲವನ್ನು ಕಳೆಯುವಂಥ ಒಂದು ಅವಕಾಶ ಮಾಡಿಕೊಟ್ಟಿರೋದು ನಮ್ಮ ಯಜಮಾನರು ಧ್ರುವಣ್ಣವರು. ಅವ್ರಿಗೆ ಒಳ್ಳೇದಾಗಬೇಕು, ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು, ಮನುಕುಲಕ್ಕೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅನ್ನದಾನ ಮಾಡಿದ್ದೀರಿ. ಆರ್ಥಿಕ ನೆರವು ಏನೇ ಇದ್ರೂ ಅದೆಲ್ಲ ಅವರೇ ಮಾಡಿರೋದು, ನಾವು ನೆಪ ಅಷ್ಟೇ. ಥ್ಯಾಂಕ್ ಯು ಸರ್. ಆಶ್ರಮ ಹೇಗಿದೆ ಸರ್? ತುಂಬ ಅದ್ಭುತವಾಗಿದೆ. ಎಲ್ಲ ಮೂಲೆನೂ ಈ ಆಶ್ರಮದಲ್ಲಿ ಒಂದೊಂದು ಮೂಲೆನೂ ಒಂದೊಂದು ಕಥೆ ಹೇಳುತ್ತೆ, ಒಬ್ಬೊಬ್ಬರು ಜೀವನ ಹೇಳುತ್ತೆ. ಕೆಲವೊಂದು ಆಶ್ರಮಗಳಿಗೂ ಈ ಆಶ್ರಮಗಳಿಗೂ ಹೋಲಿಸೋದಕ್ಕೆ ಹೋದರೆ ಇದು ಆಶ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಮನೆ ಥರ ಗೊತ್ತಾಗ್ತಾ ಇದೆ. ನೀವೆಲ್ಲರೂ ನಿಮ್ಮ ಮಕ್ಕಳ ಥರ ಪ್ರತಿಯೊಬ್ಬರನ್ನೂ ನೋಡ್ಕೊಳ್ತಾ ಇರೋದು ರೀತಿ ನೋಡ್ತಾ ಇದ್ದರೆ ಇದು ಈ ಒಂದು ಆಶ್ರಮದಲ್ಲಿ ಪ್ರೀತಿ ತುಂಬಿದೆ ಅಂತ ಮಾತ್ರ ನಾನು ಹೇಳಬಲ್ಲೆ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಎಲ್ರಿಗೂ ಧನ್ಯವಾದ. ಆಮೇಲೆ ಇನ್ನೊಂದು ನಾನು ಈಗಲೂ ಹೇಳಿದೆ, ಎಷ್ಟೋ ಜನ ನಾನು ಜೀವನದಲ್ಲಿ 7 ಅದ್ಭುತಗಳನ್ನ ನೋಡಬೇಕು ಅಂದ್ಕೊಂಡಿರ್ತಾರೆ. ಆ 7 ಅದ್ಭುತಗಳನ್ನ ನೋಡೋದಕ್ಕಿಂತ ಮುಂಚೆ ಈ ಒಂದು ಆಶ್ರಮಕ್ಕೆ ಬಂದು ಈ ಒಂದು ಅದ್ಭುತ ನೋಡ್ರಿ. ಅದಾದಮೇಲೆ ಒಂದು ಬೇಸರದ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ಶೋದಲ್ಲಿ ಎಂತೆಂಥ ವ್ಯಕ್ತಿಗಳನ್ನ ಕರ್ಕೊತಾರೆ. ಕೆಲವೊಬ್ಬರಿಗೆ ಕಲೆ ಇರಲ್ಲ, ಕೆಲವೊಬ್ಬರಿಗೆ ಏನಂದರೆ ಏನು ಗೊತ್ತಿರಲ್ಲ, ಸಮಾಜಕ್ಕೆ ಅವರಿಂದ ಏನೂ ಸಿಕ್ಕಿರಲ್ಲ, ಸಮಾಜಕ್ಕೆ ಅವರಿಂದ ಏನೂ ಆಗಿರಲ್ಲ, ಒಂದು ಕನ್ನಡದ ಪರವಾಗಿ ಅವ್ರು ಮಾತಾಡಿರಲ್ಲ. ಅದಾದಮೇಲೆ ಒಂದಷ್ಟು ವಿದ್ಯಾಭ್ಯಾಸದ ಬಗ್ಗೆ ಆಗಿರಲಿ, ಅದಾದಮೇಲೆ ಎಷ್ಟೋ ನಿರುದ್ಯೋಗಿಗಳ ಬಗ್ಗೆ ಮಾತಾಡಿರಲ್ಲ, ಯಾವುದೋ ಒಂದು ಸಮಾಜಮುಖಿ ಕೆಲಸಗಳು ಮಾಡಿರಲ್ಲ, ಜನಗಳಿಗೆ ಯಾರೋ ಬಡವ್ರ ಬಗ್ಗರುಗಳಿಗೆ ಉಪಯೋಗ ಆಗೋ ಥರದ್ದು ಯಾವುದೇ ರೀತಿ ಒಂದು ಹೋರಾಟ ಆಗಿರಲಿ, ಸಮಾಜಮುಖಿ ಕೆಲಸ ಏನೂ ಮಾಡಿರಲ್ಲ, ಅಂಥವ್ರನ್ನ ಕಳಿಸ್ಕೊತಾರೆ. ಬಟ್ ಇಂಥ ವ್ಯಕ್ತಿಗಳನ್ನ ಎಲ್ಲೋ ಗುರ್ತಿಸೋದ್ರಲ್ಲಿ ವಾಹಿನಿ ಆಗಿರಲಿ, ಅದಕ್ಕೆ ಸಂಬಂಧಪಟ್ಟಂಥವ್ರು ಎಲ್ಲೋ ವಿಫಲರಾಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ದಯಮಾಡಿ ಮುಂದಿನ ಸೀಸನ್ಗಳಲ್ಲಾದರೂ ಇಂಥ ವ್ಯಕ್ತಿಗಳನ್ನ ಕರ್ಕೊಳ್ಳಿ. ಬಿಗ್ ಬಾಸ್ ಅಂತ ಒಂದು ಶೋಗೆ ಇಂಥ ವ್ಯಕ್ತಿಗಳು ಬಂದಾಗ ಅದರ ಹಿರಿಮೆ ಮತ್ತು ಗರಿಮೆ ಇನ್ನೂ ಜಾಸ್ತಿ ಹೆಚ್ಚಾಗುತ್ತಂತ ನಾನು ಒಂದು ಮನವಿ ಮಾಡ್ತೀನಿ ಒಬ್ಬ ಧ್ರುವಣ್ಣನ ಅಭಿಮಾನಿಯಾಗಿ. ಆದ ಸರ್ ನೀವು ಎಲ್ಲ ಒಳ್ಳೆ ಕೆಲಸಗಳಿಗೂ ಧ್ರುವಣ್ಣ ಅಭಿಮಾನಿಗಳ ಜೊತೆ ಥ್ಯಾಂಕ್ ಯು. ಸೊ ಎಲ್ಲರೂ ಸಮಸ್ತ ನಾಡಿನ ಜನರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಧ್ರುವಣ್ಣವರ ಅಭಿಮಾನಿಗಳಿಗೆ ನಿಜವಾಗ್ಲೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಎಲ್ಲರೂ ಬನ್ನಿ, ಧ್ರುವಣ್ಣನ ಆಸೆ ಒಂದೇ, ಇಲ್ಲಿಗೂ ಅವ್ರು ಬರಬೇಕಂತ ಅಂದ್ಕೊಂಡಿದ್ದಾರೆ, ಆದಷ್ಟು ಬೇಗ ಬರ್ತಾರೆ. ಸೊ ನೀವು ಒಂದ್ಸತಿ ವಿಸಿಟ್ ಮಾಡಿ, ನಿಮ್ಮ ಕೈಯಲ್ಲಿ ಸಪೋರ್ಟ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ, ಶನೇಶ್ವರ ಒಳ್ಳೇದು ಮಾಡಲಿ. ಆಮೇಲೆ ಎಲ್ರಿಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತ ಅಣ್ಣಂದ್ರಿಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ. ನಮಸ್ಕಾರ. ಥ್ಯಾಂಕ್ ಯು. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.